ನೋಡ್ಕೊಳ್ಳಿ ಕ್ವಶನ್. ಫೈಂಡ್ ದ ಲಾಸ್ಟ್ ಡಿಜಿಟ್ in 74289 ಮತ್ತು ಫೈಂಡ್ ದಿ ರಿಮೈಂಡರ್ when 135 into 74 into 48 is divided by 7. ಸೊಲ್ಯೂಷನ್ ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಒಂದು ಮಾಡ್ತೀನಿ ನೋಡಿ. ಫೈಂಡ್ ದ ಲಾಸ್ಟ್ ಡಿಜಿಟ್ ಅದು ಮಾಡೋಣ. ನಾವು ಕೈ ಇಟ್ಕೊಳ್ಳಿ. 7 ಪವರ್ ಎನಿಥಿಂಗ್ ಬರಲಿ ಲಾಸ್ಟ್ ಡಿಜಿಟಲ್ಲಿ ನೀವು 7 ಸ್ಕ್ವೇರ್ ಮಾಡ್ಕೊಳ್ಳಿ ಮೊದಲು. ಈಗ 7 ಸ್ಕ್ವೇರ್ ಅಂದರೆ ಏನು ಕ್ಲಿಯರ್ ಮಾಡಿ. 7 ಸ್ಕ್ವೇರ್ ಅಂದರೆ 49. ಈಗ ನೋಡಿ, ಲಾಸ್ಟ್ ಡಿಜಿಟ್ ಅಂದರೆ ಡಿವೈಡ್ ಬೈ 10 ಮಾಡಬೇಕು. ಇಲ್ಲಿ ನೋಡಿ, ಡಿವೈಡ್ ಬೈ 10 ಮಾಡಿದಾಗ ರಿಮೈಂಡರ್ 9. ಲಾಸ್ಟ್ ನಂಬರ್ ಏನಿರುತ್ತೆ ಅದೇ, ಲಾಸ್ಟ್ ಡಿಜಿಟ್ ಏನಿರುತ್ತೆ ಅದೇ ರಿಮೈಂಡರ್. 9 ಮಾಡಿ 10. ನೆಕ್ಸ್ಟ್ ಏನು ಮಾಡಿ, ಹೋಲ್ ಸ್ಕ್ವೇರ್ ಮಾಡಿ. 7 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಕಾನ್ಗ್ರುಯೆಂಟ್ ಟು, ಆಮೇಲೆ 9ಗೆ ಸ್ಕ್ವೇರ್ ಮಾಡಿ 10. 49 ಬಿಟ್ಬಿಡಿ, ಇದಕ್ಕೆ ಹೋಲ್ ಸ್ಕ್ವೇರ್ ಮಾಡಿ, ಇದಕ್ಕೆ ಸ್ಕ್ವೇರ್ ಮಾಡಿ. ಈ 2 2s 4 ಆಗುತ್ತೆ. 7 ಪವರ್ 4 ಕಾನ್ಗ್ರುಯೆಂಟ್ ಟು 9 ಸ್ಕ್ವೇರ್ ಅಂದರೆ 81. 81 ಮಾಡಿ 10. ಈಗ ನೋಡಿ, 81 ಮಾಡಿ 10 ಮಾಡಿದಾಗ ಇಲ್ಲಿ ನೋಡಿ ರಿಮೈಂಡರ್ ಏನು 1. 7 ಪವರ್ 4 ಈಸ್ ಕಾನ್ಗ್ರುಯೆಂಟ್ ಟು 1 ಮಾಡಿ 10. ಈಗೇನು ಮಾಡಬೇಕು ನೆಕ್ಸ್ಟ್ ನೀವು ಅಂದರೆ ಇಲ್ಲಿ ಈಗ ನೋಡಿ ಬೇಕಾಗಿರೋದು 289. 289 ಬೈ 4 ಮಾಡಿ. 289 ಡಿವೈಡ್ ಬೈ 4. ಇದರ ಫೋರ್ಗೂ ಬರೆಯೋಕ್ಕೆ ಹೋಗಬೇಡಿ. 289 ಡಿವೈಡ್ ಬೈ 4 72.25 ಬರ್ತಾ ಇದೆ. ಈ 72ನ ಪವರ್ ಮಾಡಿ. ಇದೇನಾದರೂ ಬರಲಿ. 72 7 ಪವರ್ 4 ಹೋಲ್ ಪವರ್ 72 ಮಾಡಿ. ಕಾನ್ಗ್ರುಯೆಂಟು ಇದಕ್ಕೂ ಪವರ್ 72 ಹಾಕಿ ಮತ್ತೆ. ಈಗ ನೋಡಿ 7 ಇದು m ಇಂಟು ಏನು ಮಾಡಿದಾಗ 4 ಇಂಟು 72 ಮಾಡಿ 288 ಆಗುತ್ತೆ. ಇಲ್ಲಿ 1 ಪವರ್ ಎನಿಥಿಂಗ್ ಇಸ್ 1 ಮಾಡಿ 10. ಇದು ಇಷ್ಟು ಮುಗೀತು. ಈಗ ಬೇಕಾಗಿರೋದೇನು 7 ಪವರ್ 289. ನೋಡಿ 289 ಬೇಕು ಅಂದರೆ 7 ಪವರ್ 288 ಇಂಟು 7 ಪವರ್ 1 ಬೇಕಾಗುತ್ತೆ. ಅವಾಗೇನಾಗುತ್ತೆ 7 ಪವರ್ 288 ಬೇಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಮಾಡ್ಬೋದು. ಪ್ಲಸ್ 1 288 ಪ್ಲಸ್ 1 ಅಂದರೆ 289 ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಆಲ್ಸೋ ತಗೊಳ್ದು 7 ಅಂದರೆ 7 ಈಸ್ ಕಾನ್ಗ್ರುಯೆಂಟ್ ಟು 7 ಓನ್ಲಿ. ಯಾಕಂದರೆ ಅದು ಕಡಿಮೆ ಇದೆಯಲ್ಲ 10ಗಿಂತ. 7ಗೆ ರಿಮೈಂಡರ್ ಏನಂದರೆ 7. 2ಗೆ 2, 3ಗೆ 3 ಅಂತ. ಆಮೇಲೆ ಇದೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಹೆನ್ಸ್ ಅಂತವ್ರು ಹೆನ್ಸ್ 7 ಪವರ್ 288 into 7 is congruent to 1 into 7 mod 10. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ 7 ಪವರ್ 288 ಪ್ಲಸ್ 1 ಅಂದರೆ 289 is congruent to 1 into 7 ಅಂದರೆ 7 ಮತ್ತೆ ಅಂದರೆ ಲಾಸ್ಟ್ ಡಿಜಿಟ್ ಈಸ್ 7. ಇದಕ್ಕೆ ಲಾಸ್ಟ್ ಡಿಜಿಟ್ ಅಂತ ಬರ್ಕೋಬೇಕು. therefore ಲಾಸ್ಟ್ ಡಿಜಿಟ್ ಆಫ್ 7 ಪವರ್ 289 ಈಸ್ 1. ಮುಗೀತಷ್ಟೇ. ಸಾರಿ 1 ಅಲ್ಲ ಸರ್, ಇದಕ್ಕೆ ಲಾಸ್ಟ್ ಡಿಜಿಟ್ ಅನ್ನೋದು. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನು, ಫೈಂಡ್ ದ ರಿಮೈಂಡರ್ ವೆನ್ 135 into 74 into 48 is divided by 7. ಈಗ ನೋಡಿ ಸೆಕೆಂಡ್. ಈಗ ಇದನ್ನ ಮಾಡೋದು ಯಾವ ಥರ ಅಂದರೆ, ಫಸ್ಟು ಕ್ವಶನಲ್ಲಿ ಏನಿದೆ 1 ಡಿವೈಡೆಡ್ ಬೈ 47 ಇದೆ.
135 ಇದೆ, 74 ಇದೆ, 48. ತುಂಬ ಈಸಿ, ಸಿಂಪಲ್ ಇದೆ. ಫಸ್ಟ್ 135 ತಗೊಳ್ಳಿ. ಈಸ್ ಕಾನ್ಗ್ರುಯೆಂಟು. ಈಗ ನೋಡಿ, ಈ 135ನ ಡಿವೈಡ್ ಬೈ 7 ಮಾಡಿ. ಹೆಂಗೆ ಮಾಡೋದು ನೋಡಿ, 135 ಡಿವೈಡೆಡ್ ಬೈ 7 ಮಾಡಿ. ಇಲ್ಲಿ ಎಸ್ ಡಿ ಹೊಡೀರಿ. ಏನು ಬರ್ತಾ ಇದೆ, ಇದು 19.2 ಏನೋ ಬರ್ತಾ ಇದೆ. ಅದಕ್ಕೆ ಏನು ಮಾಡಿ, ಇದೆಯಲ್ಲ ಈ ಕಡೆ ಈ ಬಟನ್ನ ಪ್ರೆಸ್ ಮಾಡಿ. ಈ ಕಡೆ ಕರ್ಸರ್ ಬರುತ್ತೆ. ಆಮೇಲೆ ಮೈನಸ್ ಹೊಡೆದ್ಬಿಟ್ಟು 19 ಹೊಡೀರಿ. 19 ಅಲ್ವಾ ಬಂದಿದ್ದು, 19 ಹೊಡೆದು ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಇಂಟು 7 ಕೊಡಿ. ಎಷ್ಟು ಬರುತ್ತೆ, 2. ರಿಮೈಂಡರ್ ಏನು, 2. 135 ಈಸ್ ಕಾನ್ಗ್ರುಯೆಂಟ್ ಟು 2 mod 7. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಫಸ್ಟು ಓಪನ್ ಬ್ರ್ಯಾಕೆಟ್ ಹೊಡೀರಿ. 135 ಡಿವೈಡೆಡ್ ಬೈ 7 ಮಾಡಿ, ಈಕ್ವಲ್ ಹೊಡೀರಿ. ಎಸ್ ಡಿ ಹೊಡೀರಿ. 19 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದು ಕರ್ಸರ್ ಹೊಡೀರಿ. -19 ಹೊಡೀರಿ. ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಇಂಟು 7 ಹೊಡೀರಿ. ರಿಮೈಂಡರ್ ಏನು ಸಿಗುತ್ತೆ, 2. ನೆಕ್ಸ್ಟ್ ಇನ್ನು ಬೇಕಿದ್ರೆ ಈ ಥರ ಬೇಕಾದರೂ ಮಾಡ್ಬೋದು. ಹೆಂಗೆ ಅಂದರೆ 135 ಬೈ 7 ಹೊಡೀರಿ. ಎಸ್ ಡಿ 19 ಪಾಯಿಂಟ್ ಬರುತ್ತೆ. -19 ಹೊಡೀರಿ. ಈಗ 2 ಬೈ 7 ಬರುತ್ತೆ. ಅಂದರೆ 2 mod 7 ಬೇಕಾದ್ರೆ ಡೈರೆಕ್ಟಾಗೂ ಬರೀಬೋದು. ಗೊತ್ತಾಗ್ತಿದೆಯಲ್ವ? ಇಲ್ಲಾಂದರೆ ಒಂದೇ ಥರ ಮಾಡಿ. ಇಲ್ಲ 135 ಆದಮೇಲೆ ಈಗ 74, ಈಗ 74 ಆಮೇಲೆ 48. 74ಗೂ ಡಿವೈಡ್ ಬೈ 7 ಮಾಡಬೇಕು. 74 ಈಸ್ ಕಾನ್ಗ್ರುಯೆಂಟು. ಹಿಂಗೆ ಓಪನ್ ಬ್ರ್ಯಾಕೆಟ್ 74 ಬೈ 7 ಈಕ್ವಲ್ ಎಸ್ ಡಿ. ಆಮೇಲೆ ಇದನ್ನ ಪ್ರೆಸ್ ಮಾಡಿ. ಇದು 10 ಅನ್ಕೊಳ್ಳಿ. -10 ಮಾಡಿ ಇಂಟು 7. ಎಷ್ಟು ಬಂತು, 4 mod 7 ಅಂತ ಬರ್ಕೊಂಡು ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. 74ಗೆ 74 ಡಿವೈಡ್ ಬೈ 7 ನೋಡಿರಿ. ಈಕ್ವಲ್ ನೋಡಿರಿ. ಎಸ್ ಡಿ ಹೊಡೀರಿ. ಇಲ್ಲಿ 10 ಪಾಯಿಂಟ್ ಸಮಥಿಂಗ್ ಇದೆಯಲ್ಲ, ಈ 10ಇಂದ ಮೈನಸ್ ಮಾಡಿ. -10 ಕ್ಲೋಸ್ ಬ್ರ್ಯಾಕೆಟ್ ಇಂಟು 7 4. ಈಗ ನೆಕ್ಸ್ಟು 48. 48ಗೆ ಅದೇ ಥರ ಮಾಡಿ. 48 ಈಸ್ ಕಾನ್ಗ್ರುಯೆಂಟು ಓಪನ್ ಬ್ರ್ಯಾಕೆಟ್ 48 ಬೈ 7 ಈಕ್ವಲ್ಲು ಎಸ್ ಡಿ. 6 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೈಡಿಗೆ ಹೋಗಿ ಮೈನಸ್ ಹೊಡೀರಿ. 6 ಹೊಡೀರಿ. ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಇಂಟು 7 ಹೊಡೀರಿ. ಆಮೇಲೆ ಈಕ್ವಲ್ ಹೊಡೀರಿ. 6 ಬರುತ್ತೆ. 48 ಈಸ್ ಕಾನ್ಗ್ರುಯೆಂಟ್ ಟು 6 mod 7. ಈಗ ಇದು 3 therefore ಅಂತ ಬರೆದು 3 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 135 ಇಂಟು 74 ಇಂಟು 48. ಇದನ್ನ ಮಲ್ಟಿಪ್ಲೈ ಮಾಡ್ತಾರೆ ಕಾನ್ಗ್ರುಯೆಂಟು. ಇದು 3 ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 4 ಇಂಟು 6 mod 7. ಇದಂಗೆ ಇರಲಿ. ಲೆಫ್ಟ್ 135 74 into 48 is congruent to 2 into 4 into 6. 2 into 4 into 6 is 48 mod 7. ಸೇಮ್ ಈಗ 48ಗೆ ಡಿವೈಡ್ ಬೈ 7 ಮಾಡಿದಾಗ ಎಷ್ಟು ರಿಮೈಂಡ್ ಬರುತ್ತೆ ಅದನ್ನ ಇಲ್ಲಿ ಬರೀಬೇಕು. ಇದು ಆಲ್ರೆಡಿ ಗೊತ್ತಿದೆ, 6 ಬರೋದು. ಆದರೂ ಇನ್ನೊಂದು ಸತಿ ಮಾಡ್ಬಿಡ್ತೀನಿ ನೋಡಿ. 48 ಬೈ 7 ಮಾಡಿ ಈಕ್ವಲ್ಲು ಎಸ್ ಡಿ ಹೊಡೀರಿ. -6 ಮಾಡಿ. -6 ಇಂಟು 7 ಎಷ್ಟು ಬರುತ್ತೆ, 6. ವೆನ್ ದಿಸ್ ನಂಬರ್ ಇಸ್ ಡಿವೈಡೆಡ್ ಬೈ 7 ರಿಮೈಂಡರ್ ಈಸ್ 6 ಅಂತ ಬರ್ಬೋದು. therefore ರಿಮೈಂಡರ್ ಈಸ್ 6 ಅಂತ ಬರೀರಿ ಸಾಕು. ಅಷ್ಟೇ ಆನ್ಸರ್. Thank you. Please like, share and subscribe.